ಆತ್ಮೀಯ ವೀಕ್ಷಕರೇ, SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ 2026 ಮಾರ್ಚ್ ತಿಂಗಳ ಬಜೆಟ್ನಲ್ಲಿ ಎಷ್ಟು ಕೋಟಿ ಅನುದಾನ ಬಿಡುಗಡೆಯಾಗಿದೆ ಮತ್ತು SSP ಸ್ಕಾಲರ್ಶಿಪ್ ಹಣ ಯಾವಾಗ ಬರುತ್ತೆ? ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಕೂಡ ಮಾಡ್ತಾ ಇದ್ರಿ, DBT ಫುಡ್ ಅಂತ ತೋರಿಸ್ತಾ ಇದೆ, ಅಬಾರ್ಟೆಡ್ ಅಂತ ತೋರಿಸ್ತಾ ಇದೆ, ವೆರಿಫಿಕೇಶನ್ ಕೂಡ ಕಂಪ್ಲೀಟ್ ಆಗಿಲ್ಲ, ಏನು ಮಾಡಬೇಕು ಇದ್ರ ಬಗ್ಗೆ ಕೂಡ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಮೊದಲನೇದು, ಎಷ್ಟು ಕೋಟಿ ಬಜೆಟ್ ಮಂಡನೆ ಆಗಿದೆ ಅಂದರೆ ರಾಜ್ಯ ಸರ್ಕಾರದ ಕಡೆಯಿಂದ SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ. SSP ಸ್ಕಾಲರ್ಶಿಪ್ ಅಂದರೆ ಕೇವಲ SSP ಸ್ಕಾಲರ್ಶಿಪ್ ಮಾತ್ರ ಅಲ್ಲ, ಯಶಸ್ವಿನಿ, ವಿದ್ಯಾಶ್ರೀ, ರೈತ ವಿದ್ಯಾನಿಧಿ ಈ ಎಲ್ಲ ಸ್ಕಾಲರ್ಶಿಪ್ಗಳ ಒಟ್ಟಿಗೆ SSP ಸ್ಕಾಲರ್ಶಿಪ್ಗೆ 3,000 ಕೋಟಿ ಅನುದಾನ ಬಿಡುಗಡೆ ಆಗಿದೆ. ಗ್ಯಾರಂಟಿ ಯೋಜನೆಗಳಿಗೆ ಎಷ್ಟು ಬಿಡುಗಡೆ ಆಗಿದೆ ಅನ್ನೋದನ್ನು ಒಂದ್ಸಲ ಮನವರಿಕೆ ಮಾಡ್ಕೊಂಬಿಡಿ. 50,686 ಕೋಟಿ ಗ್ಯಾರಂಟಿ ಯೋಜನೆಗಳಿಗೆ ಬಿಡುಗಡೆ ಆಗಿದೆ. ಕೇವಲ 3,000 ಕೋಟಿ ಮಾತ್ರ SSP ಸ್ಕಾಲರ್ಶಿಪ್ ವಿದ್ಯಾರ್ಥಿಗಳಿಗೆ ಬಿಡುಗಡೆ ಆಗಿದೆ. ಯಾಕಿಷ್ಟು ಕಡಿಮೆ ಬಿಡುಗಡೆ ಆಗಿದೆ ಅನ್ನೋದನ್ನು ಒಂದ್ಸಲ ಕನ್ಫರ್ಮ್ ಮಾಡಿಬಿಡ್ತೀನಿ. ಈಗಾಗಲೇ ಅಪ್ಲಿಕೇಶನ್ ಹಾಕಿರ್ತಕ್ಕಂಥ 70 to 80% ವಿದ್ಯಾರ್ಥಿಗಳಿಗೆ SSP ಸ್ಕಾಲರ್ಶಿಪ್ ಹಣ ಬಂದಿದೆ. ಯಶಸ್ವಿನಿ, ವಿದ್ಯಾಶ್ರೀ ಸ್ಕಾಲರ್ಶಿಪ್ ಕೂಡ ಹಣ ಬಂದಿದೆ. ಬಟ್ ಇನ್ನು 50 to 20% ವಿದ್ಯಾರ್ಥಿಗಳಿಗೆ ಅಮೌಂಟು ಬಂದಿಲ್ಲ. ಯಾಕೆ ಅಮೌಂಟ್ ಬಂದಿಲ್ಲ, ಯಾವಾಗ ಬರುತ್ತೆ ಮತ್ತು ಬರಬೇಕು ಅಂದರೆ ಏನು ಮಾಡಬೇಕು ಅನ್ನೋದನ್ನು ಸ್ಪಷ್ಟವಾಗಿ ತಿಳಿಸ್ಕೊಟ್ಬಿಡ್ತೀನಿ. ಗೌರ್ಮೆಂಟ್ ಕಡೆಯಿಂದ ಅನುದಾನ ಕೂಡ ಬಿಡುಗಡೆ ಆಗಿದೆ. ಬಟ್ ನೀವು ವೆರಿಫಿಕೇಷನನ್ನು ಆದಷ್ಟು ಬೇಗ ಕಂಪ್ಲೀಟ್ ಮಾಡಿಸ್ಕೊಳ್ಳಿ. ಕಂಪ್ಲೀಟ್ ಮಾಡಿಸ್ಕೊಂಡಿಲ್ಲ ಅಂದರೆ DDO ಅಪ್ರೂವಲ್ ಕೊಡೋದಿಲ್ಲ. DDO ಅಪ್ರೂವಲ್ ಕೊಡಲಿಲ್ಲ ಅಂದರೆ ನಿಮ್ಮ ಖಾತೆಗೆ ಹಣ ಬರೋದಿಲ್ಲ. ವೆರಿಫಿಕೇಷನ್ ಯಾವ ರೀತಿ ಕಂಪ್ಲೀಟ್ ಮಾಡಿಸ್ಕೋಬೇಕು ಅಂದರೆ, ನೀವು ಏನಾದರೂ ಮೊದಲನೇ ಮತ್ತು ಎರಡನೇ ಹಂತದ ವೆರಿಫಿಕೇಷನ್ ಪೆಂಡಿಂಗ್ ಏನಾದರೂ ಇತ್ತು ಅಂದರೆ ಅಲ್ಲಿ 1902ಗೆ SSP ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ಯಾವ ಮೊಬೈಲ್ ನಂಬರನ್ನು ಕೊಟ್ಟಿರ್ತೀರಲ್ವ ಅದೇ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿ ವೆರಿಫಿಕೇಷನನ್ನು ಕಂಪ್ಲೀಟ್ ಮಾಡಿಸ್ಕೋಬೋದು. ಇಲ್ಲ ಅಂದರೆ SSP ಸ್ಕಾಲರ್ಶಿಪ್ ಪೋರ್ಟಲ್ನ ಓಪನ್ ಮಾಡಿ 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಮೇಲ್ ID ಸಿಗುತ್ತೆ. ಈ ಮೇಲ್ ಐಡಿಗೆ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಯಾವ ಮೇಲ್ ಐಡಿಯನ್ನು ಕೊಟ್ಟಿರ್ತೀರೋ ಅದೇ ಮೇಲ್ ಐಡಿಯಿಂದ ಮೇಲ್ ಮಾಡಿದರೆ 2-3 ವರ್ಕಿಂಗ್ ಡೇಸ್ ಒಳಗಡೆ ವೆರಿಫಿಕೇಷನ್ ಕಂಪ್ಲೀಟ್ ಆಗುತ್ತೆ. ಬಟ್ ಆನ್ಲೈನಲ್ಲಿ ವೆರಿಫಿಕೇಷನ್ ಕಂಪ್ಲೀಟ್ ಆಗಬೇಕು ಅಂದರೆ ಒಂದು ಕಂಡೀಷನ್ ಇದೆ. ನೀವು ಅಪ್ಲಿಕೇಶನ್ ಹಾಕಿದ ಮೇಲೆ ಫಿಸಿಕಲ್ ಡಾಕ್ಯುಮೆಂಟ್ಸನ್ನು ಅಥವಾ ಅಕ್ನಾಲಜ್ಮೆಂಟ್ ಕಾಪಿಯನ್ನು ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ತಾಲೂಕು ಆಫೀಸ್ಗೆ ರೀಚ್ ಆಗಿರಬೇಕು. ಅಂದರೆ ಅಲ್ಲಿ ಹೋಗಿ ಫಿಸಿಕಲ್ ಕಾಪಿಯನ್ನು ಕೊಟ್ಟಿರಬೇಕು. ಅಂದರೆ ಮಾತ್ರ ಆನ್ಲೈನಲ್ಲಿ ವೆರಿಫಿಕೇಷನ್ ಕಂಪ್ಲೀಟ್ ಆಗುತ್ತೆ. ಓಕೆನಾ? ಇದಿಷ್ಟು ವೆರಿಫಿಕೇಶನ್ ಮೊದಲನೇ ಮತ್ತು ಎರಡನೇ ಹಂತದ ವಿದ್ಯಾರ್ಥಿಗಳಿಗೆ ಬಂದಿರತಕ್ಕಂಥ ಅಪ್ಡೇಟು. ಮತ್ತು ಮೂರನೇ ಹಂತದ ವೆರಿಫಿಕೇಶನ್ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ, ಅದು ತಾನಾಗೆ ಆಗುತ್ತೆ. ಬಟ್ 3 ಮತ್ತು 4ನೇ ಹಂತದ ವೆರಿಫಿಕೇಶನ್ ಕಂಪ್ಲೀಟ್ ಆಗಬೇಕು ಅಂದರೆ ನೀವು ಪ್ರೀವಿಯಸ್ ಇಯರ್ ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡ್ ಮಾಡಿರಬೇಕು ಮತ್ತು DBT ಸ್ಟೇಟಸನ್ನು ಚೆಕ್ ಮಾಡಿದಾಗ ಫುಶುಡ್ ಆಗಿರಬೇಕು, ಎಸ್ ಅಂತ ಇರಬೇಕು, ಅಮೌಂಟ್ ಕೂಡ ಮೆನ್ಷನ್ ಆಗಿರಬೇಕು. ಅದು ಎಷ್ಟು ಅಮೌಂಟ್ ಮೆನ್ಷನ್ ಆದರೂ ಆಗಿರಲಿ, ಅಷ್ಟು ಅಮೌಂಟ್ ಮೆನ್ಷನ್ ಆಗಿತ್ತು ಅಂದರೆ 3rd ಲೆವೆಲ್ ವೆರಿಫಿಕೇಶನ್ ಕಂಪ್ಲೀಟ್ ಆಗುತ್ತೆ. 4th ಲೆವೆಲ್ ವೆರಿಫಿಕೇಶನ್ ಕಂಪ್ಲೀಟ್ ಆಗಬೇಕು. DDO ಅಪ್ರೂವಲ್ ಎಸ್ ಅಂತ ತೋರಿಸ್ಬೇಕು ಅಂದರೆ ನೀವು ಪ್ರೀವಿಯಸ್ ಇಯರ್ ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡ್ ಮಾಡಿರಬೇಕು. ಅಪ್ಲೋಡ್ ಮಾಡಿದ್ರೆ ಮಾತ್ರ 4th ಲೆವೆಲ್ ವೆರಿಫಿಕೇಶನ್ ಕಂಪ್ಲೀಟ್ ಆಗುತ್ತೆ. ಮೊದಲು 2 ಮತ್ತು 3, 4ನೇ ಹಂತದ ವೆರಿಫಿಕೇಶನ್ ಕಂಪ್ಲೀಟ್ ಆಗಿತ್ತು ಅಂದರೆ ರಾಜ್ಯ ಸರ್ಕಾರದ ಕಡೆಯಿಂದ ಹಣಕಾಸು ಇಲಾಖೆ ಕಡೆಯಿಂದ ಯಾವಾಗ ಫಂಡ್ ರಿಲೀಸ್ ಆಗುತ್ತೋ ಮಾರ್ಚ್ 2026 5-6ನೇ ತಾರೀಕು ಫಂಡ್ ಅಂತೂ ರಿಲೀಸ್ ಆಗಿಬಿಟ್ಟಿದೆ. ಫಂಡ್ ಅಂತೂ ರಿಲೀಸ್ ಆಗಿದೆ. ಈಗ ನಿಮ್ಮ ಕಡೆ ಉಳ್ಕೊಂಡಿರುವಂಥದ್ದು ವೆರಿಫಿಕೇಶನ್ ಕಂಪ್ಲೀಟ್ ಆಗಿಲ್ಲ ಅಂದರೆ ವೆರಿಫಿಕೇಶನ್ ಮಾಡಿಸ್ಕೊಳ್ಳಿ. ಏನಾದರೂ ಡಾಕ್ಯುಮೆಂಟ್ಸ್ ಪೆಂಡಿಂಗ್ ಇದ್ದರೆ ಡಾಕ್ಯುಮೆಂಟ್ಸ್ ಪೆಂಡಿಂಗ್ ಕ್ಲಿಯರ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಬಂದಿರತಕ್ಕಂಥ ಗುಡ್ ನ್ಯೂಸ್ ಏನು ಅಂದರೆ, SSP ಸ್ಕಾಲರ್ಶಿಪ್ ಕೆಲವೊಂದಿಷ್ಟು ಕ್ಯಾಟಗರಿ ವೈಸು ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನ್ ID ಇನ್ವ್ಯಾಲಿಡ್ ಅಂತ ತೋರಿಸ್ತಾ ಇತ್ತು. ಯಾಕೆ ಈ ರೀತಿ ತೋರಿಸ್ತಾ ಇದೆ ಮತ್ತು ಅವ್ರು ಏನು ಮಾಡಬೇಕು ಅಂದರೆ, ಅಪ್ಲಿಕೇಶನ್ ID ಇನ್ವ್ಯಾಲಿಡ್ ಅಂತ ಯಾರಿಗೆಲ್ಲ ತೋರಿಸ್ತಾ ಇತ್ತಲ್ವಾ, ಇವರು ಆದಷ್ಟು ಬೇಗ ಹೋಗಿ ಹಳೆ ಅಪ್ಲಿಕೇಶನನ್ನು ರಿಜೆಕ್ಟ್ ಮಾಡಿಸಿ ಹೊಸದಾಗಿ ಅಪ್ಲಿಕೇಶನನ್ನು ಹಾಕಿ. ಯಾಕೆಂದರೆ ನೀವು ಪ್ರತಿ ವರ್ಷ SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕಾದ್ರೆ ಅಪ್ಲಿಕೇಶನ್ ಐಡಿಯನ್ನು ಜನರೇಟ್ ಮಾಡಿರ್ತಾರೆ. ಅದೇ ಅಪ್ಲಿಕೇಶನ್ ID ಮೇಲೆ SSP ಸ್ಕಾಲರ್ಶಿಪ್ಪನ್ನು ರಿನ್ಯೂವಲ್ ಮಾಡಬೇಕು. ಹೊಸ ಅಪ್ಲಿಕೇಶನ್ ಐಡಿಯನ್ನು ಕ್ರಿಯೇಟ್ ಮಾಡಿ ಏನಾದರೂ ನೀವು SSP ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕಿದರೆ ಈ ರೀತಿ ರಿಜೆಕ್ಟ್ ಅಪ್ಲಿಕೇಶನ್ ID ಇನ್ವ್ಯಾಲಿಡ್ ಅಂತೇಳಿ ಬರುತ್ತೆ. ಇದಿಷ್ಟು ಅಭ್ಯರ್ಥಿಗಳಿಗೆ ಬಂದಿರತಕ್ಕಂಥ ಅಪ್ಡೇಟ್ ಸ್ನೇಹಿತರೆ. ಮತ್ತು ಇದೇ ರೀತಿಯಾಗಿ ನಾನು ಹೆಚ್ಚಿನ ವಿಡಿಯೋ ಮಾಡಲು ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ. ಈ ಪ್ರೋತ್ಸಾಹವನ್ನು ಹುಡುಗ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.